ದುಡ್ಡಿರೋ ಬ್ಯಾಗ್ ತಗೊಂಡಿರೋದು ಬೇರೆ ಯಾರೂ ಅಲ್ಲ, ರಾಣಿ ಅಕ್ಕ. ತಗೊಂಡಿದ್ದಲ್ಲ, ಕದ್ದಿದ್ದು ಅಂತ ಹೇಳಿ. ಕದ್ದಿದ್ದಲ್ಲ, ಯಾರೋ ಗೊತ್ತಿಲ್ಲದೆ ಬ್ಯಾಗ್ ಬಿಟ್ಟೋಗಿದ್ದಾರೆ ಅಂತ ಎತ್ಕೊಂಡು ಬಂದಿದ್ದಾರೆ ಅಷ್ಟೇ. ದುಡ್ಡಿರೋ ಬ್ಯಾಗ್ ಅಂತ ಗೊತ್ತಿದ್ರು ಎತ್ಕೊಂಡು ಬಂದಿದ್ದಾರೆ ಅಂದರೆ ಇದನ್ನ ಕಳ್ತನ ಅಂದೆ ಇನ್ನೇನಂತಾರೆ? ಯಾರಿಗೆ ಬ್ಯಾಗ್ ಸಿಕ್ಕಿದ್ರು ಫಸ್ಟ್ ಅದ್ರಲ್ಲಿ ಏನಿದೆ, ಎಷ್ಟು ದುಡ್ಡಿದೆ ಅಂತಾನೆ ನೋಡೋದು. ಆಮೇಲೆ ಓನರ್ ಯಾರು ಅಂತ ಹುಡುಕಿ ವಾಪಸ್ ಕೊಡೋ ಕೆಲಸ ಮಾಡ್ತಾರೆ. ಅದನ್ನ ಬಿಟ್ಟು ಏಕೆ ಬ್ಯಾಗ್ ತಗೊಂಡು ಮನೆಗೆ ಬಂದ್ಬಿಡಲ್ಲ. ಹಾಗೆ ತಗೊಂಡು ಬಂದ್ರೆ ಅದನ್ನ ತಪ್ಪು ಅಂತಾನೆ ಹೇಳೋದು ಅಲ್ವಾ ಸಪ್ತಮಿ ಅವರೇ? ತಪ್ಪೇ ಒಪ್ಕೋತೀನಿ. ಅವ್ರಿಗೆ ಆ ದುಡ್ಡು ನೋಡಿದ ತಕ್ಷಣ ಆಸೆ ಆಗಿದೆ, ಸ್ಥೀಮಿತ ಕಳ್ಕೊಂಡಿದ್ದಾರೆ. ಆಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಆ ಹಣ ತಗೊಂಡು ಬಂದಿದ್ದಾರೆ. ಆಮೇಲೆ ವಿಷಯ ಗೊತ್ತಾಗಿ ತಗೊಂಡು ಹೋಗಿರೋ ದುಡ್ಡನ್ನ ವಾಪಸ್ ತಂದ್ಕೊಟ್ರು. ಒಳೊಳಗೆ ಎಷ್ಟು ಕೊರಗಿದ್ದಾರೆ ನೋಡಿ. ತಪ್ಪಾಯ್ತು ಅಂತ ಎಲ್ರಿಗೂ ಕ್ಷಮೆ ಕೂಡ ಕೇಳಿದ್ರು. ತಪ್ಪು ಒಪ್ಕೋತಿದ್ದಂಗೆ ಎಲ್ಲ ಸರಿಯಾಗ್ಬಿಡುತ್ತಾ? ಸಾಧ್ಯನೇ ಇಲ್ಲ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಪಶ್ಚಾತ್ತಾಪ ಪಟ್ಟ ಮೇಲೂ ಇನ್ನೇನು ಮಾಡಕ್ ಸಾಧ್ಯ? ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನೋಡಿ, ನಾನು ಮಾಡಿದ ತಪ್ಪು, ಅದನ್ನು ನಾನು ಒಪ್ಕೋತೀನಿ. ಆದರೆ ಸತ್ಯ ಮಾಡಿ ಹೇಳ್ತೀನಿ, ಆ ದುಡ್ಡು ನಿಮ್ಮದು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಿಜವಾಗ್ಲೂ ನಾನು ತಗೊಂಡು ಬರ್ತಿರ್ಲಿಲ್ಲ. ನಿಮ್ಮ ಕೈ ಮುಗಿದು ಕೇಳ್ತೀನಿ, ನನ್ನ ಕ್ಷಮಿಸ್ಬಿಡಿ. ಸರಿ, ಮಾವೆಲ್ಲಿ? ನಾನು ಅವ್ರನ್ನ ಮಾತಾಡಿಸ್ಬೇಕು. ನಿಮ್ಗೆ ಯಾಕೆ? ನೀವು ಅವ್ರ ಬಗ್ಗೆ ಕೇಳಕ್ಕೂ ಹೋಗ್ಬೇಡಿ, ಮಾತಾಡಕ್ಕೂ ಹೋಗ್ಬೇಡಿ. ನಿಮ್ಮಿಂದ ಅವ್ರ ಮನ್ಸು ಒಡೆದು ಚೂರಾಗಿದೆ. ಮತ್ತೆ ಮತ್ತೆ ಹಿಂಸೆ ಕೊಟ್ಟು ನೋವು ಮಾಡಬೇಡಿ ಅವ್ರಿಗೆ. ಹೊರಡಿ. ನಾನು ಮಾವು ನೋಡ್ದಿಲ್ಲಿಂದ ಹೋಗಲ್ಲ. ನೀವ್ ನೋಡಕ್ ಆಗಲ್ಲ. ನನ್ನ ಮಾವನ್ ನೋಡಕ್ಕೆ ಯಾರು ಪರ್ಮಿಷನ್ ಬೇಕಾಗಿಲ್ಲ. ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಮಾವ ನಿಂತ್ಕೊಳ್ಳಿ. ಸಪ್ತಮಿ ಅವರೇ, ಏನಕ್ಕೆ ತಡಿತಾ ಇದ್ದೀರಾ? ನಾನು ನನ್ನ ಮಾವನ್ ನೋಡ್ಬೇಕು, ಜಾಗ ಬಿಡಿ. ನಿಮ್ಮವನ? ಯಾರು ನಿಮ್ಮವ? ನಾನು ನಿಮ್ನ ಮದ್ವೆ ಆದ್ರೆ ಮಾತ್ರ ಅವ್ರು ನಿಮ್ಮ ಮಾವ ಆಗಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂದ್ರೆ ನಿಮ್ಗೂ ಈ ಮನೆಗೂ ಯಾವುದೇ ರೀತಿ ಸಂಬಂಧ ಇರಲ್ಲ. ನಾನೇನು ತಪ್ಪು ಮಾಡಿದೆ ಅಂತ ಇಷ್ಟೊಂದು ಕಠೋರವಾಗಿ ನಡ್ಕೋತಾ ಇದ್ದೀರಾ? ಕಠೋರವಾಗಿ ನಡ್ಕೊಂಡಿದ್ದು ಮಾತಾಡಿದ್ದು ನಾನಲ್ಲ, ನೀವು. ಇಲ್ಲಿವರೆಗೂ ಏನೆಲ್ಲ ಮಾತಾಡಿದ್ದೀರಾ ಅಂತ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಅರ್ಥ ಆಯ್ತು. ನಾನು ಆಗಲೇ ಮಾತಾಡಿದ್ರ ಬಗ್ಗೆ ಹೇಳ್ತಾ ಇದ್ದೀರಲ್ವಾ? ಆಗ ದುಡ್ಡು ಕಳ್ದೋಗಿ ಟೆನ್ಷನಲ್ಲಿ ನನ್ನ ಮಾವನ ಹತ್ರ ನಾನು ಮಾತಾಡಿದ ತಪ್ಪೆ, ನಾನು ಒಪ್ಕೋತೀನಿ. ನನ್ನ ಮಾವನ ಹತ್ರ ದುಡ್ಡಿರೋ ಬ್ಯಾಗ್ ನೋಡಿದ್ರ ಅಂತ ಕೇಳೋ ಬದಲು ಬ್ಯಾಗ್ ತಗೊಂಡ್ರ ಅಂತ ಕೇಳಿದೆ. ಮನ್ಸಲ್ಲಿ ಅನ್ಕೊಂಡಿದ್ದೆ ಒಂದು, ಆದರೆ ಬಾಯಲ್ಲಿ ಬಂದಿದ್ದೆ ಒಂದು. ನಿಮಗೆಲ್ಲ ಈ ಥರ ಆಗೋದಲ್ವಾ ಹೇಳಿ? ಸಪ್ತಮಿ ಅವರೇ, ಗೊತ್ತಿಲ್ಲದೆ ತಪ್ಪಾಗಿದೆ. ತಪ್ಪಿಗೆ ಕ್ಷಮೆನೇ ಇಲ್ವಾ? ನೀವೀಗ ಏನೇ ಹೇಳಿದ್ರು ಅದನ್ನ ಕೇಳೋ ಸ್ಟೇಜಲ್ಲಿ ನಾನಿಲ್ಲ. ಜೊತೆಗೆ ಅಪ್ಪನ ನೋಡಕ್ಕೂ ನಾನ್ ಬಿಡೋದಿಲ್ಲ. ಸಪ್ತಮಿ ನೋಡಿ, ಅವಳು ಅಷ್ಟು ಹೇಳ್ತಿದ್ದಾಳೆ ಅಂದಮೇಲೆ ನೀವಿಲ್ಲಿರೋದು ಸರಿಯಲ್ಲ. ಹೊರಡಿ. ಮತ್ತೆ ನೀವು ಈ ಥರ ಮಾತಾಡಿದ್ರೆ ಹೇಗೆ ಹೇಳಿ? ಮತ್ತೆ ಇನ್ನೇನ್ ಮಾಡ್ಬೇಕು ಅಂತೀರಾ? ಮಾತು ಮಾತಾಗಿರೋವರೆಗೂ ಅಷ್ಟೇ ಚಂದ. ಆ ಮಾತು ವಿಷ ಆದ್ರೆ ಯಾರು ಸಹಿಸ್ಕೊಳ್ಳಲ್ಲ. ನೀವ್ ಯಾವಾಗ ನಮ್ಮ ಮನೆಯವ್ರಿಗೆ ದುಡ್ಡಿರೋ ಬ್ಯಾಗ್ ತಗೊಂಡ್ರ ಅಂತ ಕೇಳಿದ್ರೋ ಆವಾಗ್ಲೇ ಅವ್ರು ನಿಂತಿರೋ ಜಾಗದಲ್ಲೇ ಕುಸ್ತೋದ್ರು. ಅವ್ರು ಯಾವತ್ತೂ ಇನ್ನೊಬ್ರು ದುಡ್ಡಿಗೆ ಆಸೆ ಪಟ್ಟವರಲ್ಲ. ಬೇಕಾದ್ರೆ ತನ್ನ ದುಡ್ಡನ್ನ ದಾನ ಮಾಡಿ ಬದುಕ್ತಾರೆ ಹೊರತು ಬೇರೆಯವ್ರ ದುಡ್ಡನ್ನ ಕದಿಯೋಷ್ಟು ಬುದ್ಧಿ ಇಲ್ಲ ಅವ್ರಿಗೆ. ಅವ್ರಿಗೆ ಅವಮಾನ ಆಗೋ ತರ ಮಾತಾಡಿ ಅವ್ರ ಮನ್ಸನ್ನ ನೋಯಿಸಿ ಇವತ್ ಯಾವ ಮುಖ ಇಟ್ಕೊಂಡು ಮಾತಾಡ್ತಿದ್ದೀರಾ? ಅತ್ತೆ, ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನೇನು ಹೇಳಿ? ನಾನು ಮಾತಾಡಿದ್ರೆ ಮಾವ ಖಂಡಿತ ಮಾತಾಡ್ತಾರೆ. ಒಂದು ನಿಮಿಷ, ನಾನು ಮಾತಾಡ್ಕೊ ಬರ್ತೀನಿ. ನೀವೀಗ ಆಚೆ ಹೋಗ್ತೀರಾ ಇಲ್ವೋ? ಏ ಸಪ್ತಮಿ, ಇನ್ನು ಏನೇ ನೋಡ್ತಿದ್ಯಾ? ನಿಮ್ಮ ಅಪ್ಪನ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರೂನು
ನಿಂತ್ಕೊಂಡ್ ಪಂಚಾಯ್ತಿ ಮಾಡ್ತಿದ್ಯಾ